ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ये चुचो चुचो विषय मुझे कुछ कुछ हो गया ये चुचो चुचो विषय दिल तो पागल हो गया इतवासिया कत हुच 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 ಯಾವ ನನ್ನ ಮಗನು ನಾಟಕದ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದು ಆ ರಾಜ ನಮ್ ಲೇ ಅದ್ ಮೊದಲು ತಗ್ಸೋ ಗದೆ ಅದನ್ನ ತಗ್ಸೋ ಅಯ್ಯೋ ಅಯ್ಯೋ ನೀವ್ ಯಾಕೆ ಎತ್ಕೊಂಡ್ ಬಂದ್ರಿ ಇವೆಲ್ಲ ಮೇಡಮ್ इतना बारा है मुझे पकड़ नहीं पाई ಬೈಟೋ ಬೈಟೋ ಮೇಡಮ್ ಕೂತ್ಕೊಳ್ಳಿ कहाँ बैठना इधर बैठना क्या ಕೂತ್ಕೊಳ್ಳಿ जूस मिलेगा जूस जूस मिलेगा ಜ್ಯೂಸ್ ನೈ ಮೇಡಮ್ ಏ ಪಾನಿ ಹೇ ಪಾನಿ ओके थैंक यू ನಂಗೊಂಚೂರು ಮೇಡಮ್ ಪ್ರಯಾಣ ಎಲ್ಲ ಬಹಳ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿ ಆಯ್ತು ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ आप कैसे हो ನಮ್ಮ ಅಪ್ಪ ಬಂದಿಲ್ಲ ನಾನು ಒಬ್ನೇ ಬಂದೀನಿ ठीक है अच्छा ನಾನು ನಿಮ್ದು ಹೆಸರು ತುಂಬಾ ಕೇಳಿದ್ದೀನಿ ಹೌದಾ ತುಂಬಾ ಜನ ನಿಮ್ದು ಹೆಸರು ಹೇಳ್ತಾರೆ ಇಂಡಸ್ಟ್ರಿನಲ್ಲಿ ನಿಮ್ದು ಹೆಸರು ಒಳ್ಳೇದು ಇದೆ ಮೇಡಮ್ ನಿಮ್ದು ಹೆಸರು ಏನು ಹಠ ತೊಟ್ಟ ಚಟ ಚಕ್ರವರ್ತಿ पुराना नाम जैसा है ಪುರಾಣ ಅಲ್ಲ ಮೇಡಮ್ ಹೊಸ ಹೆಸರೇ ಅದು क्या ओके सर ಅಲ್ಲ ಮೇಡಮ್ ಈಗ ನಿಮ್ದು ಫಸ್ಟ್ ಸೀನ್ ಏನಂದ್ರೆ ಅಲ್ಲಿ ಹೂವಿನ ಗಿಡ ಇರುತ್ತೆ ಮೇಡಮ್ ಓಕೆ ನೀವು ಅಲ್ಲಿಂದ ಓಡ್ಕೊಂಡ್ ಬಂದು ಆ ಹೂನ ನಿಧಾನವಾಗಿ ಕೀಳ್ಬೇಕು ಮೇಡಮ್ but I should run and pick the flowers right ಹೌದು ಮೇಡಮ್ ಹೌದು ಅಲ್ಲಿ ಇದು ಕಾಸ್ಟ್ಯೂಮ್ ರಾಜ ಇದೆ ಅಲ್ಲ ನಮ್ದು ರಾಜ ಅದು ಎಲ್ಲಗ ಪಿನ್ಗ ಹಾಕಿ ಚುಚ್ತಾ ನಿಧಾನ ಹೋಗಕ ಆಗ್ತಾ ಹೀಗೆ ಎಲ್ಲ ಮಾಡ್ಲಿಕ್ಕ ಚುಚ್ತಾ ಒಳಗ ಅದೇನ ನೋಡು ಚುಚ್ಚದಂತ चल हट साले साड़ी निकलने आता है कुत्ते चल हट साले क्या 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 समझे तुम ಅಲ್ಲ ಮೇಡಮ್ साड़ी निकलने आता ही ಅಲ್ಲ नहीं ಅವ್ನು ಪಿನ್ ತೆಗಿಯಕ್ ಬಂದ ನೀವೇನ್ ಅನ್ಕೊಂಡ್ರಿ क्या पिन चुचता ಒಳಗ ಓಕೆ ಮೇಡಮ್ ಇಲ್ಲ ಏಕ್ರ ಬರಲ್ಲ ಮೇಡಮ್ ಅಲ್ಲಿಂದ ಓಡ್ ಬರ್ತೀರಾ ಅಲ್ಲೊಂದು ಹೂವಿನ ಗಿಡ ಇರುತ್ತೆ ನಿಧಾನವಾಗಿ ಕೀಳ್ತೀರಾ ಮೇಡಮ್ ಸರ್ ನಾನು ಹೂವಿನ ಗಿಡದಲ್ಲಿ ಹೂ ಕೀಳಲ್ಲ ಮತ್ತೆ ಮೈ ಮೇಲಿಂದನೇ ಹೂ ಕಿತ್ ಬಿಸಾಕ್ಬಿಡ್ತೀನಿ ಸರ್ ಏ ಕಿತ್ತದೊಳೆ ಹೇಳೋದೊಂದು ಸ್ವಲ್ಪ ಕೇಳು ಅಲ್ಲಿಗೆ ಹೋಗಿ ಮೇಡಮ್ ಒಂದ್ಸರಿ ಮಾನಿಟರ್ ಮಾಡ್ಬಿಡಿ ಮೇಡಮ್ ಮಾನಿಟರ್ಗ ಬೇಡ್ಗ ಬಾ ಫುಲ್ ಆಕ್ಷನ್ ಮಾಡ್ತಾ ಓಕೆ ಕ್ಯಾಮ್ರಾ ಟ್ರಾಪ್ ಹಿಡ್ಕೊಳ್ಳೋ ಕ್ಯಾಮ್ರಾ ರೋಲಿಂಗ್ ಟೇಕ್ ಒನ್ ಆಕ್ಷನ್ ಸೂಪರ್ ಕಾಟೆಡ್ ಸೂಪರ್ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಸೀನು ಕೂತ್ಕೊಳ್ಳಿ ए तुम जाके पानी लेके आओ ಹೀರೋ क्या ಹೀರೋ हीरो है क्या इन्हें ಹಾ ಮೇಡಮ್ ಹೀರೋ ಇದು ಹೀರೋ ಮುಖ ಯಾಕಿದ್ರದ್ದು ಹೀಗೆ ಇದೆ ಅಲ್ಲ ಹಂಗೆ ಮೇಡಮ್ ಯಾವ ಮುಖ ಹಂಗೆ ಇರುತ್ತೆ ಒಂದು ಬನ್ನಿ ಮೇಡಮ್ ಆಕ್ಚುಲಿ ಈಗ ಈ ಸೀನ್ ಮುಗಿತು ಬಹಳ ಚೆನ್ನಾಗಿತ್ತು Thank you, sir. ಇನ್ನೊಂದು ಸೀನ್ ಏನಂದ್ರೆ ಹೀರೋ ಹೀರೋಯಿನ್ಗೆ ರೊಮ್ಯಾಂಟಿಕ್ ಮಾತಾಡ್ತಾನೆ ಅದಕ್ಕೂ ಮುಂಚೆ ಒಂದು ಸಾಹಿತ್ಯ ಬರುತ್ತೆ ಮೇಡಮ್ ಆಕ್ಚುಲಿ ನಾನೊಂದು ಹೇಳ್ಕೊಡ್ತೀನಿ ಲಿರಿಕ್ಸ್ ಓಕೆ 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 ಬೋಲಿ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಯಂತೆ ನಾಸಿಕವು ಸಂಪಿಗೆಯಂತೆ ತುಂಬಾ ಚೆನ್ನಾಗಿದೆ ಅಪ್ಪ ಥ್ಯಾಂಕ್ ಯು ಮೇಡಮ್ ಅರ್ಥ ಆಗ್ಲಿಲ್ಲ ಅದು ಬಿಡ್ಸಿ ಅರ್ಥ ಹೇಳ್ಪಾ ಕಣ್ಣೆರಡು क्या हुआ आपका अंकु क्या हुआ ಮೇಡಮ್ ಏನಾಗಿಲ್ಲ ಕಿತ್ತದೊಳೆ ಕೇಳಿಲ್ಲ ಒಂದ್ ಸೆಕೆಂಡ್ ಕುತ್ಕೋ ಇನ್ನ ಹಂಗಿಗೆಲ್ಲ ಇದು ಮಾಡಬಾರ್ದು ಕುತ್ಕೋ ಕಣ್ಣೆರಡು ಕಮಲಗಳಂತೆ ಮುಂಗುರುಳು मैं बोलता ಬೋಳು ಕಂಗ ಒಳಗ ಕಮಗ ಮುಂದೆ ಗುಂಗುರು ಮುಂದೆ ಗುಂಗುರು ಅಲ್ಲ ಮೇಡಮ್ ಅದು ಮುಂಗುರುಳು ದುಂಬಿಗಳಂತೆ ಮುಂಗುರುಳು ಕಲಿ ಹೇರ್ ತುಂಡುಂಡ ಹೇರ್ ಮುಂದ್ಕುರುಳು ತುಂಟಿಗಳಂತ ಕುತ್ಕೊಳ್ಳಿ ನಾಸಿಕವು ಸಂಪಿಗೆಯಂತೆ ಕಾರ್ತಿಕಂದು ಸಂಪಿಗೆ ಅಂತೆ
ಯಾವಳ ಇವಳು ಪ್ರೊಡ್ಯೂಸರ್ ಹೇಳಿದೆ ಕನ್ನಡ ಹೀರೋಯಿನ್ ಕರ್ಸು ಬಾಂಬೆಯಿಂದ ಕರ್ಸ್ಬಿಡಂತ ಈ ಕಿತ್ತೋದಲ್ಲ ಕರ್ಕೊಂಬಂದು ಇಲ್ಲ ಮುಂಗೂರುಳು ಇದನ್ನ ಹಂಗೆ ಮೇಡಮ್ ಅದು इतना अच्छा मुझे आप बोलता है ना ನಾವು ಹೊಡೆದು ತೆತ್ತಲ್ಲಿ ಹೊಡೆದು ಸಾಯಿಸ್ಬೇಕು ನಿಮ್ಮ ಕುತ್ಕೊಳ್ಳಿ ನೋಡಿ ಮೇಡಮ್ ಅದ್ರಲ್ಲಿ ನಾಸ್ತಿಕವು ಸಂಪಿಗೆಯಂತೆ ನಾಸ್ 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 नोस हाँ। नोस तिकाऊ संपिके ಮೇಡಮ್ ನಾಸಿಕಾ ನೋಸ್ ಇಸ್ ಮೂಗೋ ಮೂಗೋ ದಿಸ್ ಇಸ್ ಮೂಗೋ नासिका का संपक ಒಳಗೆ ಹೋಗಿ ಬೆಳ್ಳಿಟ್ಕೊಂಡು ಹೀಗೆ ಅಂತೇಳಿ ಸಿನಿಮಾ ಯಾವನಾರು ನೋಡ್ತಾನೇನೋ ಏ ಕಿತ್ತೋದೊಳೆ ನನ್ನ ಸಿಟ್ಟು ಬರ್ಸ್ಬೇಡ ಹೇಳ್ತೀನಿ ಕೇಳೋ ನಾಸಿಕವು ಸಂಪಿಗೆಯಂತೆ नासिका का संपक ಓಕೆ ಮೇಡಮ್ ಈಗ ಸಾಂಗ್ ಹಾಕ್ತೀನಿ ಓಕೆ ಸಾಂಗ್ ಪ್ಲೀಸ್ ಅಣ್ಣ ಇನ್ನೇನು ಮಾಡಿ ಓಕೆ ಮಾಡ್ತೀನಿ ಸೂಪರ್ ಬಹಳ ಚೆನ್ನಾಗಿ ಮಾಡಿದ್ರಿ ಮೇಡಮ್ ನಿಮ್ಮಂತವ್ರು ಏನಾದ್ರು ಕರ್ನಾಟಕಕ್ಕೆ ಬಂದು ಸಿನಿಮಾ ಮಾಡಿಬಿಟ್ರೆ 3 ದಿನ ಸಿನಿಮಾ ಓಡಲ್ಲ ಮೇಡಮ್ ಈಗ ಸೂಪರ್ ಆಗಿತ್ತು ಈಗ ಕೊನೆಯದೊಂದು ಸೀನ್ ಮೇಡಮ್ ಹೀರೋ ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ತಾನೆ ನೀವು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ಬೇಕು ಮೇಡಮ್ ಆಯ್ತಾ ಏಯ್ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ ಕೂತ್ಕೋಬೇಕಷ್ಟೇ ಓಕೆ ಹಾಗೆ ನೀನೇ ಹೀರೋ ಮಾಡು ಅವಳಿಗೆ ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ಬೇಕು ಹೇಳ್ತೀನಿ ಸರ್ ನಿನಗೆ ಇದು ಕೊನೆ ಚಾನ್ಸು ಹಾ. ನೀಟಾಗಿ ಹೇಳ್ಬೇಕು ಡೈಲಾಗ್ ಮೇಡಮ್ वो आदमी बोलता एक्सप्रेशन करता ओके ओके ಇಲ್ಲಿ ಬನ್ನಿ ಕ್ಯಾಮ್ರಾ ಹಿಡ್ಕೊಳ್ಳೋ ಕ್ಲಾಪ್ ಏನ್ ಬರ್ಬಿಡಕ್ಕೆ ಬರೀ ಕ್ಯಾಮ್ರಾ ಹಿಡ್ಕೊಳ್ಳೋ ನೀನ್ ಹೇಳ್ಬೇಕು ಪ್ರಿಯೇ ಡಯಾನಾ ಪ್ರಿಯೇ ಡಯಾನಾ ಹೇಳ ಮಟ್ಟ ಕೇಳಿಸ್ಕೊಳ್ಳಲಿ ಒಂದ್ ಸೆಕೆಂಡ್ ತಡ್ಕೋ ಪ್ರಿಯೇ ಡಯಾನಾ ಪ್ರಿಯೇ ಡಯಾನಾ ಮೊದ್ಲು ನಾನು ಫುಲ್ ಹೇಳ್ತೀನಿ ಕೇಳಿಸ್ಕೊಳ್ಳೋ ಬೈಸ್ಕೊಬೇಡ ನನ್ನ ಜೊತೆ ಪ್ರಿಯೇ ಡಯಾನಾ ನಿನ್ನ ಈ ಸೌಂದರ್ಯ ನೋಡ್ತಾ ಇದ್ರೆ ನನ್ನನ್ನ ನಾನೇ ಮರ್ತು ಬಿಡ್ತೀನಿ ಪ್ರಿಯಾ ಡಯಾನಾ ಅಲ್ಲಿ ಹೇಳ ನನಗೆ ಇದಲ್ಲ ಇಲ್ಲಲ್ಲ ಅಲ್ಲಿ ಹೇಳ ಮಕ್ಕ ನೋಡಿ ಏ ಶೃಂಗಾರವಾಗಿ ಸರ್ ರೌದ್ರವಾಗಿ ಹೇಳು ಏ ಸುಂದರವಾಗಿ ಹೇಳಪ್ಪ ಓಕೆ ಕ್ಯಾಮ್ರಾ ರೋಲಿಂಗ್ ಇಟ್ಕೊಳ್ಳೋ ಕ್ಯಾಮ್ರಾ ಆಕ್ಷನ್ ಪ್ರಿಯೇ ಡಯಾನಾ ಕಟ್ ಇಟ್ ಏ ಎಕ್ಸ್ಪ್ರೆಷನ್ ಐತೆ ಏನಾದ್ರು ಒಂಚೂರು ಅಣ್ಣ. ಎಕ್ಸ್ಪ್ರೆಷನ್ ಕೊಡು ಆಕ್ಷನ್ ಪ್ರಿಯಾ ಡಯಾನಾ ನಿನ್ನ ಸೊ ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ ನೆತ್ತಿಗೇರಿಸ್ಬೇಕು. ಈಗ ಹೇಳ್ತೀನಿ ಸರ್ ಈಗ ಹೇಳ್ತೀನಿ ಸರ್ ಹೇಳು ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಪ್ರಿಯಾ ಡಯಾನಾ ಒಂದ್ ನಿಮಿಷ ಕಟ್ ಇಟ್ ಹೋಗ ಇದನ್ನ ತಗೊಂಬೋಗ್ಲಿ ಏನ್ ಸರ್ ಒಂದ್ ನಿಮಿಷ ಇರಪ್ಪ ಕೊಡಿಲಿ ಕೊಡಿಲಿ ಏನ್ ಹೇಳಿ ಸರ್ ಈಗ ಇದನ್ನ ತಗೋ ಹಾ ನಿನಗೆ ಹಾ. ಎಕ್ಸ್ಪ್ರೆಷನ್ ಹೆಂಗೆ ಅಂತ ಕರೆಕ್ಟ್ ಆಗಿ ಬರುತ್ತೆ ಹೌದಾ ಸರ್ ಕೊಡಿ ಕೊಡಿ ಇದನ್ನ ತಗೊಂಡು ಅಗಿ ಚೆನ್ನಾಗಿ ಎಕ್ಸ್ಪ್ರೆಷನ್ ಬರ್ತಾ ಆಯ್ತಾ ಸರ್ ಕ್ಯಾಮ್ರಾ ಹಿಡ್ಕೊಳ್ಳಲು ಕ್ಯಾಮ್ರಾ ಅಲ್ಲ ಸರ್ ಬೇಕಾದ್ರೆ ನಾನು ಹೀರೋ ಕ್ಯಾರೆಕ್ಟರ್ ಬೇಡ ಸರ್ ನಂಗೆ ನಾ ಹೇಳೋ ಮಟ್ಟ ನನಗೆ ಪಿತ್ತ ನೆತ್ತಿಗೇರ್ಸ್ಬೇಡ ಆ ಮಾಡು ಕ್ಯಾಮ್ರಾ ರೆಡಿ ರೋಲಿಂಗ್ ಆಕ್ಷನ್ ಕಡಿ ಆಕ್ಷನ್ ಶೃಂಗಾರ ಬರ್ಲಿ ಆಕ್ಷನ್ नहीं बस ಪ್ರಿಯೇ ಡಯಾನಾ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ चुप बैठ मैं एक्ट नहीं करूंगा मैं एक्ट नहीं करूंगी हेलो, मैडम। मैं एक्ट नहीं करूंगी ಡಯಾನಾ ನಿನ್ನ ಸೌಂದರ್ಯಕ್ಕೆ ಮಾರುವ ಡಯಾನಾ ಅವನಿಗೂ ತಡ್ಕೊಳಕ್ ಆಗ್ಲಿಲ್ಲ ಹೋದ ಆಟಿಟ್ಯೂಡ್ ಇರೋ ಹೀರೋನ್ ಯಾವತ್ತೂ ಸಿನಿಮಾಕ್ಕೆ ಹಾಕಬೇಡಿ 30 ವರ್ಷದಿಂದ ಇದನ್ನಂತೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳಕ್ ಬರಲ್ಲ ಇವಳು ನೋಡಿದ್ರೆ ನಾಸ್ತಿಕವು ಕಂಕಾಳದಂತೆ ನಮ್ ಪ್ರೊಡ್ಯೂಸರ್ ಬರ್ಕಂದೆ ಬಾಂಬೆ ಹೀರೋಯಿನ್ ಬೇಡ ಕನ್ನಡದಲ್ಲಿ ಒಳ್ಳೊಳ್ಳೆ ಹೀರೋಯಿನ್ಸ್ ಇದಾರೆ ಅಂತ ನನ್ನ ಮಾತ ಕೇಳಲ್ಲ ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇನ್ನು ಮುಂದೆ ನಾನು ಯಾವುದೇ ಕನ್ನಡ ಸಿನಿಮಾ ಮಾಡಿದ್ರು ಕನ್ನಡದ ಹೀರೋಯಿನ್ ಇರಬೇಕು ಯಾಕಂದ್ರೆ ನಮ್ಮ ಕನ್ನಡದ ಹೀರೋಯಿನ್ಸು ಯಾವ ಬಾಂಬೆ ಹೀರೋಯಿನ್ಗಿನ ಏನು ಕಮ್ಮಿ ಇಲ್ಲ ತಿಳ್ಕೊಳ್ಳಿ ಇದೊಂದು ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ಅದಕ್ಕೆ ಕನ್ನಡ ಹೀರೋಯಿನ್ ಇರಬೇಕು ಕನ್ನಡ ಸ್ಪಷ್ಟವಾಗಿ ಮಾತಾಡಬೇಕು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು ಇಷ್ಟು ವರ್ಷ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿ ಅದು ಯಾವ್ದು ಬಾಲಿವುಡ್ ಬಾಲಿವುಡ್ ಅಲ್ಲಿ ಫಿಲಂ ಇಂಡಸ್ಟ್ರಿಲಿ ಏನ್ ಮಾಡ್ತಾ ಇದ್ದೆ ನೀನು 30 ಮಾಮೂಲಿ ವರ್ಷದಿಂದ ಕೆಲಸ ಮಾಡ್ತಾ ಇದೆ ಅಷ್ಟೇ ಅದು ಯಾವ್ದು ಸಿಂಗಲ್ ಟೇಕ್ ಮಾಡ್ತಾ ಇದೀನಿ ನೀನು ಎಲ್ಲ ಡೈಲಾಗು
ಸಿಂಗಲ್ ಟೇಕು. ಅಯ್ಯೋ ನಿನ್ನ ಬಾಯಿಗೆ ಮೆಣಸಿನ್ಕಾಯಿ ಅಕ್ಕ 30 ವರ್ಷದ ಸಿಂಗಲ್ ಟೇಕ್ ಅಂತ ಏನ್ ಹುಡುಗನ ಸಿಂಗಲ್ ಅಲ್ವಾ ಏನ್ ಆಕ್ಟಿಂಗ್ ಮಾಡ್ತಾನೆ. ನೀನೇನಮ್ಮ ನಮ್ಗ ತುಂಬಾ ಎಲ್ಲ ಮಾಡ್ದಮ್ಮ. ನಿಮ್ಗೆ ತುಂಬಾ ಎಲ್ಲ ಮಾಡ್ದ, ಇವಾಗ ಅವ್ರು ನಿಮ್ಗೆ ಮಾಡ್ತಾರೆ ರೀ. ಸೊ ರಚ್ಚಿ ಸ್ಕಿಟ್ಟು ಹೇಗಿತ್ತು? ನನ್ಗೋಸ್ಕರ ಕಂಡ್ರು ಪ್ಲೀಸ್ ಇದು ಮಾಡ್ಲೇಬೇಕು, ವಿಸಿಲ್ ಹೊಡಿಲೇಬೇಕು ನಮ್ಮ ರಜನಿಗೆ. ಸೂಪರ್ ರಜನಿ, ದಿಸ್ ಫಾರ್ ಯು. ಆ್ಯಂಡ್ ಕಂಟೆಸ್ಟೆಂಟ್ಸ್ 2 ಅವರೊಟ್ಟಿಗೆ ನಮ್ಮ ಕಂಟೆಸ್ಟೆಂಟ್ಸ್ ಸೀಸನ್ 3 ಅವರು ಸೇರ್ಕೊಂಡಾಗ ನಮ್ಮ ಸೀಸನ್ 2 ಅವ್ರ ಕಂಟೆಸ್ಟೆಂಟ್ಸ್ ಏನಿದಾರಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿದ್ದೀರಾ ರಜನಿಗೆ. ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ವೆರಿ ನೈಸ್ ಗೈಸ್, ಐ ರಿಯಲಿ ಅಪ್ರಿಷಿಯೇಟ್ ಯು ಆಲ್. ಆ್ಯಂಡ್ ನಾವೆಲ್ಲ ಗೊತ್ತಿಲ್ಲದೇ ಇನ್ವಾಲ್ವ್ ಆಗಿಬಿಟ್ಟಿದ್ವಿ, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಗೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ ಆರ್ಟಿಸ್ಟ್ ಹಾ ಸರ್. 30 years ಎಕ್ಸ್ಪೀರಿಯನ್ಸ್. ಹಾ ಸಿಂಗಲ್ ಟೇಕು. ಸಿಂಗಲ್ ಟೇಕ್ ನೋಡಿದ್ವಿ. ಸಿಂಗಲ್ ಅನ್ನೋದು ಎಷ್ಟು ಟೇಕ್, ಎಷ್ಟನೇ ಟೇಕ್ ಈಗ ಸಿಂಗಲ್ ಅನ್ನೋದು? ಸಿಂಗಲ್ ಆಗಿ ಒಂದು 100 ಟೇಕ್ ವರ್ಗು ಮಾಡ್ತೀವಿ. ಸಿಂಗಲ್ ಆಗೇ ಮಾಡೋದು ಸಿಂಗನ್ ತರ. ಸೂಪರ್. ಬ್ಲ್ಯಾಕ್ ಮಂಜಾ ಟೀಮ್ ಅಂದ ಕೂಡಲೇ ಅವ್ರವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರ. ಈ ಸ್ಕಿಟ್ ಅಲ್ಲಿ ಅವನ್ ಪಾಪ ಮೆಣಸ್ಕಾಯಿ ತಿನ್ಕೊಂಡು ಬೇರೆಯವ್ರಿಗೆ ಸ್ಕೋಪ್ ಕೊಟ್ಟು ಅವನಲ್ಲೇ ಕೂತಿದ್ದ, ಒಂದು ಇಟ್ಸ್ಕೊಂಡು ಕೊಟ್ಕೊಂಡು. ನಗಿಸೋದಕ್ಕೆ ಎಷ್ಟು ಡೆಡಿಕೇಟೆಡ್ ಅಂದ್ರೆ, ಅವರು ಡಲ್ ಆದ್ರೂ ಅವ್ರಿಗೆ ಬಯಸಿದ್ರು ಎಲ್ರು ಖುಷಿ ಆಯ್ತು. ಈಗ ಬೇರೆ ಒಂದು ಸೀಸನ್ 2 ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಾವು ಮಾಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ದ ಟೀಮ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸಿಂಗಲ್ ಟೇಕೋ ಆದಷ್ಟು ಬೇಗ ಡೈಲಾಗ್ ನ ಕಲ್ತ್ಕೋ, ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಅಟ್ ಲೀಸ್ಟ್ ಅವಾಗಾದ್ರೂ ಹೇಳು, ಇಲ್ಲ ನಮ್ಮ ಹುಡುಗರು ರೆಡಿ ಇದಾರೆ ಹೇಳಕ್ಕೆ ಡೈಲಾಗ್ಗಳನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಗ್ಸಿದಕ್ಕೆ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಈ ಸೂಪರ್ ಡೂಪರ್ ಮಾರ್ವೆಲಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್ ನ ಜೊತೆಗೆ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ, ಇನ್ನಷ್ಟು ಮಜಾ ಮಾಡೋಣ, ಓಕೆನಾ? ಸೊ ಅಲ್ಲಿವರೆಗೂ ಟೇಕ್ ಕೇರ್ ಮಾಡ್ತಾ ಇರಿ. ಶುಭರಾತ್ರಿ.